ಹಾಯ್ ಫ್ರೆಂಡ್ಸ್, ನೀವು ಅಂತರಿಕ್ಷಯಾನಕ್ಕೆ ರೆಡಿಯಾಗಿ. ನೀವು ರೆಡಿ ಇದ್ದೀರಾ? ಅಂತರಿಕ್ಷಯಾನ ಬರೋ ವರ್ಷದಿಂದ ಪ್ರಾರಂಭ ಆಗುತ್ತೆ. ನೀವು ಹಾಲಿಡೇಸಲ್ಲಿ ಫಾರಿನ್ ಕಂಟ್ರೀಸ್ಗೆ ಹೋದ ಹಾಗೆ ಈಗ ಅಂತರಿಕ್ಷಕ್ಕೂ ಕೂಡ ನೀವು ಹೋಗ್ಬೋದು. ಇದಕ್ಕೆಲ್ಲ ಟ್ರೈನಿಂಗು ಇದೆಲ್ಲ ಏನೂ ಬೇಕಾಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ನೀವು ಆಸ್ಟ್ರೋನಾಟ್ ಕೂಡ ಆಗಬೇಕಾಗಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ, ಯಾರು ಇದನ್ನೆಲ್ಲ ಸಾಧ್ಯ ಮಾಡ್ತಾರೆ, ಮತ್ತು ಯಾರಿಗೆಲ್ಲ ಇದು ಸಾಧ್ಯ ಆಗುತ್ತೆ, ಮತ್ತು ಇದರ ಬೆಲೆ ಎಷ್ಟಾಗ್ಬೋದು, ಖರ್ಚು ಎಷ್ಟಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಮೂರು ಬಿಲಿಯನರ್ಸ್ ಇದನ್ನು ಸಾಧ್ಯ ಮಾಡ್ತಾ ಇದ್ದಾರೆ. ಒಬ್ಬರು ಇದರಲ್ಲಿ ರಿಚರ್ಡ್ ಬ್ರ್ಯಾನ್ಸನ್ ಅಂತ ಓನರ್, ವರ್ಜಿನ್ ಕಂಪ್ನಿ ಗ್ರೂಪ್ ಅವರು. ಇವರು ಸ್ಪೇಸ್ ಕಂಪ್ನಿ ಬಂದು ವರ್ಜಿನ್ ಗ್ಯಾಲಕ್ಟಿಕ್ ಅಂತ. ಎರಡನೇದಾಗಿ Amazon.comನ ಓನರು ಜೆಫ್ ಬೆಜೋಸ್. ಇವರು ಸ್ಪೇಸ್ ಕಂಪ್ನಿ ಬಂದು ಬ್ಲೂ ಆರಿಜಿನ್ ಅಂತ. ಮೂರನೇದು ಎಲಾನ್ ಮಾಸ್ಕ್, ಟೆಸ್ಲಾ ಓನರ್, ಸ್ಪೇಸ್ ಎಕ್ಸ್ ಕಂಪ್ನಿ ಇವ್ರದ್ದು. ಈ 3 ಬಿಲಿಯನರ್ಸು ಜನಗಳನ್ನ ಅಂತರಿಕ್ಷ ಪ್ರಯಾಣಕ್ಕೆ ಕರ್ಕೊಂಡೋಗ್ಬೇಕು ಅನ್ನೋ ಒಂದು ರೇಸಲ್ಲಿ ತೊಡಗಿದ್ದಾರೆ. ಅಂತರಿಕ್ಷ ಪ್ರಯಾಣ ಅಂದರೆ ಏನು? ಅಂತರಿಕ್ಷ ಪ್ರಯಾಣ ಅಂದರೆ ಅದು ಮನೋರಂಜನೆಗೋಸ್ಕರ ನಾವು ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸೋದು. ಅದು ಗೌರ್ಮೆಂಟು ಓನ್ ವೆಹಿಕಲ್ಸ್, ಈಗ ರಷ್ಯಾದು ಸುಯೇಜು ಮತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನು ಇಂಥದ್ರಲ್ಲಿ ಹೋಗ್ಬೋದು. ವೆಹಿಕಲ್ಸ್ ತಯಾರು ಮಾಡಿರೋಂಥ ಕಂಪ್ನಿ ವೆಹಿಕಲ್ಸಲ್ಲಿ ನಾವು ಹೋಗ್ಬೋದು. ಮೊದಲನೇ ಅಂತರಿಕ್ಷ ಪ್ರಯಾಣಿಕ ಅಂತ ಅನ್ನಿಸ್ಕೊಂಡಿರೋಂಥ ಅಮೇರಿಕದ ಬಿಸ್ನೆಸ್ ಮ್ಯಾನು ಡೆನಿಸ್ ಟ್ಯೂಟೋ ಏಪ್ರಿಲ್ 28, 2001ನೇ ಇಸ್ವಿಯಲ್ಲಿ ಯಾನ ಮಾಡ್ಕೊಂಡ್ಬಂದಿದ್ರು. ಈಗ ಸಬ್ಆರ್ಬಿಟಲ್ ಮತ್ತು ಆರ್ಬಿಟಲ್ ಟೂರಿಸಮ್ಗೆ ಅವಕಾಶಗಳು ಬೆಳೆದಿವೆ. 3 ಥರ ನಾವು ಸ್ಪೇಸ್ ಟೂರಿಸಮ್ಗೆ ಹೋಗ್ಬೋದು. ಒಂದು ಆರ್ಬಿಟಲ್ ಟೂರಿಸಮು, ಇನ್ನೊಂದು ಸಬ್ಆರ್ಬಿಟಲ್ ಟೂರಿಸಮು, ಮತ್ತೊಂದು ಲೂನರ್ ಟೂರಿಸಮು. ಕಕ್ಷೀಯ ಪ್ರಯಾಣ ಮೊದಲು ಟೀಟೋ ಅವರು ಹೋಗ್ಬಿಟ್ಟು ಬಂದಮೇಲೆ ಅನಂತರ ತುಂಬ ಮಾಧ್ಯಮದಲ್ಲಿ ತುಂಬ ಪ್ರಚಲಿತವಾಗಿರುವಂಥದ್ದಾಗಿತ್ತು. ಈಗ ಈ ಬೇರೆ ಕಂಪನಿಯವರು ಇದನ್ನೆಲ್ಲ ನೋಡಿ ಇದು ಪ್ರಾಫಿಟಬಲ್ ಆಗಿರೋದ್ರಿಂದ ಲಾಭಕ್ಕೋಸ್ಕರ ಯಾವ ರೀತಿ ಅವರು ಪ್ರಯಾಣಿಕರನ್ನ 100 ಕಿಲೋಮೀಟರ್ ಎತ್ತರದವರೆಗೆ ಎತ್ಕೊಂಡು ಹೋಗಬೇಕು ಅಂತ ಮಾಡ್ತಿರೋದು. ಇದೆಲ್ಲ ವ್ಯಾವಹಾರಿಕವಾಗಿ ಸಾಧ್ಯವಾಗುವಂಥದ್ದನ್ನು ಸಾಧ್ಯ ಮಾಡ್ತಾ ಇದ್ದಾರೆ. ಅಮೇರಿಕದಲ್ಲಿ FAA ಅಂತಿದೆ, ಫೆಡ್ರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ, ಒಂದು ಗೈಡ್ಲೈನ್ಸ್ನ ಹೊರಡಿಸಿದೆ. ಆ ಗೈಡ್ಲೈನ್ಸ್ನ ಪ್ರಕಾರ ಸ್ಪೇಸ್ ಟೂರಿಸಮ್ನ ಆಪ್ರೇಟರ್ಸು ಇದನ್ನೆಲ್ಲ ಗೈಡ್ಲೈನ್ಸ್ನೆಲ್ಲ ಫಾಲೋ ಮಾಡಬೇಕು. ಯಾರು ಅಂತರಿಕ್ಷ ಪ್ರಯಾಣಕ್ಕೆ ಹೋಗ್ತಾರೆ ಅವರಿಗೆ ಒಂದು ಬರವಣಿಗೆಯಲ್ಲಿ ಅವರಿಗೆ ಮಾಹಿತಿ ಕೊಡಬೇಕು. ಏನಂದರೆ ಭೂಮಿಯಿಂದ ಮೇಲಿಗೆ ಜಿಗಿಬೇಕಾದ್ರೆ ಮತ್ತು ಎಂಟ್ರಿ ಆಗಬೇಕಾದ್ರೆ ಯಾವ ಥರ ಎಲ್ಲ ರಿಸ್ಕ್ ಇರುತ್ತೆ, ಅಂದರೆ ಏನೆಲ್ಲ ತೊಂದರೆಗಳಾಗ್ಬೋದು, ಅದರಿಂದಾಗಿ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗ್ಬೋದು, ಇವೆಲ್ಲ ರಿಸ್ಕ್ಗಳಿರ್ತವೆ. ಇಂಥದ್ದನ್ನೆಲ್ಲ ಗೈಡ್ಲೈನ್ಸಲ್ಲಿ ಇಂಥದ್ದನ್ನೆಲ್ಲ ಪ್ರಯಾಣಿಕರಿಗೆ ಮುಂಚಿತವಾಗಿಯೇ ಅವರಿಗೆ ಮಾಹಿತಿ ತಿಳಿಸ್ಬೇಕು ಅನ್ನೋದು. ಇವಾಗ ನಾವು ಬ್ರ್ಯಾನ್ಸನ್ನ, ಬೇಜೋಸ್ನ ಮತ್ತು ಅಲನ್ ಮಸ್ಕ್ ಇವರ ಪಯಣಗಳು ಯಾವ ರೀತಿಯಲ್ಲಿ ಇರ್ತವೆ ಅನ್ನೋದನ್ನು, ಅವುಗಳ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಬ್ರ್ಯಾನ್ಸನ್ನ ವರ್ಜಿನ್ ಗ್ಯಾಲಕ್ಟಿಕ್ ಆ ಒಂದು ವಿಮಾನ ಸಮುದ್ರ ಮಟ್ಟದಿಂದ 86 ಕಿಲೋಮೀಟ್ರ್ ಅಷ್ಟು ಹೈಟ್ಗೆ ಹೋಗಿತ್ತು. ಜೆಫ್ ಬೆಜೋಸ್ ಅವರ ಬ್ಲೂ ಆರಿಜಿನ್ ಆ ಫ್ಲೈಟು 106 ಕಿಲೋಮೀಟ್ರ್ ಅಷ್ಟು ಎತ್ತರಕ್ಕೆ ಹೋಗಿತ್ತು. ಯಾವ್ಯಾವ ವಿಧವಾದ ವಾಹನಗಳನ್ನ ಬಳಸ್ತಾರೆ ಅನ್ನೋದನ್ನು ನೋಡೋಣ. ಈಗ ವರ್ಜಿನ್ ಗ್ಯಾಲಕ್ಟಿಕ್ ಅವರ ಅಂತರಿಕ್ಷ ವಿಮಾನ ಯಾವುದು ಅಂದರೆ ಅದು ಸ್ಪೇಸ್ ಶಿಪ್ 2 ಅಂತ. ಅದನ್ನು ಪರ್ಮನೆಂಟಾಗಿ ಏರ್ ಬೇಸ್ ಇರುವಂಥದ್ದು ನ್ಯೂ ಮೆಕ್ಸಿಕೋದ ಉಪಾಮದಲ್ಲಿದೆ, ಅಲ್ಲಿಂದ ಲಾಂಚ್ ಮಾಡ್ತಾರೆ. ಸ್ಪೇಸ್ ಶಿಪ್ 2 ಅನ್ನೋದು ಮತ್ತೆ ಉಪಯೋಗಿಸ್ಬೋದಂಥ ವಿಮಾನ ಆಗಿರುತ್ತೆ. ಉಪಕಕ್ಷೀಯ ವಿಭಾಗಕ್ಕೆ ಪ್ರಯಾಣವನ್ನು ಮಾಡುತ್ತೆ. ಹೇಗಿರುತ್ತೆ ಅಂದರೆ ಆ ಕಡೆ ಈ ಕಡೆ 2 ವಿಮಾನಗಳು ಜಾಯಿನ್ ಆದಂಗೆ ಇರುತ್ತೆ. ಮಧ್ಯದಲ್ಲಿ ಮದರ್ಶಿಪ್ VMS Eve ಅನ್ನೋದನ್ನು ಕ್ಯಾರಿ ಮಾಡುತ್ತೆ. ಅದೇ ಪ್ಯಾಸೆಂಜರ್ನ ಹೊತ್ಕೊಂಡು ಹೋಗುವಂಥದ್ದು. ಅದನ್ನು ಎತ್ಕೊಂಡೋಗಿ 5000 ಕಿಲೋಮೀಟರ್ ಅಷ್ಟೇ ಸಮುದ್ರ ಲೆವೆಲಿಂದ ಹೈಟಲ್ಲಿ ಎತ್ಕೊಂಡೋಗಿ ಬಿಟ್ಬಿಡುತ್ತೆ. ಸ್ಪೇಸ್ ಶಿಪ್ಪು ಆವಾಗ ಅದರ ಇಂಜಿನ್ನ ಸ್ಟಾರ್ಟ್ ಮಾಡಿಬಿಟ್ಟು ಅದು ಲಾಂಚ್ ಆಗುತ್ತೆ. ಅಲ್ಲಿ ಮೇಲೇ ಲಾಂಚ್ ಆಗಿ ಅಲ್ಲಿಂದ ಅಂತರಿಕ್ಷದ ಹೊಸ್ತಿಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ರನ್ವೇಗೆ ಬಂದು ಇಳಿದುಬಿಡುತ್ತೆ. ಜೆಫ್ ಬೆಜೋಸ್ ಅವರ ಬ್ಲೂ ಆರಿಜಿನ್ ಅವ್ರದ್ದು ನ್ಯೂ ಶೆಪರ್ಡ್ ರಾಕೆಟ್ಟು ಮತ್ತು ಕ್ಯಾಪ್ಸೂಲ್, ಅದು ವಿಮಾನ ಥರ ರನ್ವೇಯಿಂದ ಹಾರಿಸೋದಿಲ್ಲ. ಅದ್ರ ಬದಲು ರಾಕೆಟ್ ಥರ ಡೈರೆಕ್ಟಾಗಿ ವರ್ಟಿಕಲಾಗಿ ಮೇಲಕ್ಕೆ ಬಿಡ್ತಾರೆ. ಅದು ಉಪಕಕ್ಷೀಯ ವಿಭಾಗಕ್ಕೆ ಹೋಗ್ಬಿಟ್ಟು ಅದು ಉಪಕಕ್ಷೀಯ ವಿಭಾಗಕ್ಕೆ ಪ್ರಯಾಣ ಮಾಡುತ್ತೆ.
ಅಲ್ಲಿ ಅದು ಸೆಪ್ರೇಟಾಗಿ ರಾಕೆಟ್ಟು ಲಾಂಚ್ ಪ್ಯಾಡ್ಗೆ ವಾಪಸ್ ಆಗುತ್ತೆ. ಹಾಗೆ ಕ್ಯಾಪ್ಸ್ಯೂಲ್ ಅದು ಮೇಲೆ ಹೋಗ್ಬಿಟ್ಟು ವಾಪಸ್ಸು ಭೂಮಿಗೆ ಬಂದು ಬೀಳುತ್ತೆ. ಅದು ಪ್ಯಾರಾಚೂಟು ಸಹಾಯ ಮಾಡುತ್ತೆ ಬೀಳಬೇಕಾದ್ರೆ. ಅದು ಬಂದು ಒಂದು ಟೆಕ್ಸಾಸ್ ಒಂದು ಹೋಗ್ಬಿಟ್ಟು ಅಲ್ಲಿ ರಾಕೆಟು ಸೆಪ್ರೇಟ್ ಆಗುತ್ತೆ. ರಾಕೆಟು ವಾಪಸ್ ಬಂದು ಲಾಂಚ್ ಪ್ಯಾಡಿಗೆ ಬಂದುಬಿಡುತ್ತೆ ರಿಟರ್ನ್. ಇದು ಕ್ಯಾಪ್ಸ್ಯೂಲು ಮೇಲೆ ಎಲ್ಲ ಪ್ರಯಾಣ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಅರ್ತ್ಗೆ ಟೆಕ್ಸಾಸ್ ಹೊರಭೂಮಿಗೆ ಬಂದು ಬೀಳುತ್ತೆ. ಬೀಳಬೇಕಾದ್ರೆ ಅದಕ್ಕೆ ಪ್ಯಾರಾಚೂಟ್ಗಳ ಎಲ್ಲ ಸಹಾಯ ಮಾಡ್ತವೆ. ಎಲಾನ್ ಮಸ್ಕ್ನ ಸ್ಪೇಸ್ ಎಕ್ಸು ಅವರು ಫಾಲ್ಕನ್ ರಾಕೆಟ್ಟಿಂದ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಲಾಂಚ್ ಮಾಡ್ತಾರೆ. ಅದು ಸ್ಪೇಸ್ ಕ್ರಾಫ್ಟು ಅದು ವಾಪಸ್ ಬಂದು ಇಳಿಬೇಕಾದ್ರೆ ಅಲ್ಲೂ ಕೂಡ ಪ್ಯಾರಾಚೂಟು ಹೆಲ್ಪ್ ಮಾಡುತ್ತೆ. ಬಂದು ಎಂಟ್ರಿ ಆಗಿಬಿಟ್ಟು ಬಂದು ಇಳಿಯುತ್ತೆ. ರಿಚರ್ಡ್ ಬ್ರ್ಯಾನ್ಸನ್ನ ಟ್ರಿಪ್ಪು 90 ನಿಮಿಷಗಳ ಕಾಲಾವಧಿ ಆಗಿತ್ತು, ಇಲ್ಲಿಂದ ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡಿಂಗ್ ಆಗೋವರೆಗೂ. ಅದು ಸ್ಪೇಸ್ ಶಿಪ್ಪು 45 ನಿಮಿಷಗಳಾದಮೇಲೆ ಅಲ್ಲಿ ಸೆಪ್ರೇಟ್ ಆಗುತ್ತೆ. ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ಎತ್ತರಕ್ಕೆ ಹೋದಾದಮೇಲೆ ಒಂದು ಸುಮಾರು ನಿಮಿಷಗಳ ಕಾಲ ಅವರು ತೂಕವನ್ನು ಕಳ್ಕೊಳ್ತಾರೆ. ತೂಕನ ಕಳ್ಕೊಂಡು ಆ ಥರ ಒಂದು ಅನುಭವ ಆದಮೇಲೆ ನಂತರ ಅದು ಕೆಳಗಡೆ ಇಳಿದು ನ್ಯೂ ಮೆಕ್ಸಿಕೋಗೆ ಬಂದು ಲ್ಯಾಂಡ್ ಆಗುತ್ತೆ. ಬ್ಲೂ ಆರಿಜಿನ್ ಅವರ ವಿಮಾನ ಅದು ಮೇಲೆ ರಾಕೆಟಿಂದ ಸಪ್ರೇಟ್ ಆದಮೇಲೆ 11 ನಿಮಿಷಗಳ ಕಾಲವರೆಗೂ ಮೇಲೆ ಇರುತ್ತೆ. ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಮಿಷನ್ ಹೇಗಿರುತ್ತೆ ಅಂದರೆ ಅದು ಕೇವಲ ನಿಮಿಷಗಳ ಲೆಕ್ಕದಲ್ಲಿ ಮೇಲೆ ಹೋಗ್ಬಿಟ್ಟು ಬರೋದಕ್ಕೆ ಸೀಮಿತವಾಗಿಲ್ಲ. ಅವರು ಮಿಷನ್ಸ್ ಹೇಗಿರುತ್ತೆ ಅಂದರೆ 3 ರಿಂದ 4 ದಿನದವರೆಗೂ ಅವರು ಮೇಲೆ ಹೋಗೋದ್ರಿಂದ ಕೆಳಗಡೆ ಇಳಿಯೋವರೆಗೂ ಅಷ್ಟು ಟೈಮ್ ಅವಧಿ ತಗೊಳುತ್ತೆ. ಇದು ಅಂತರಿಕ್ಷನ ಅಥವಾ ಅಂತರಿಕ್ಷದ ಪ್ರಾರಂಭನ ಅನ್ನೋದು ಪ್ರಶ್ನೆ. ಅದು ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದನ್ನು ಕಾರ್ಮನ್ ಲೈನ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಕೊಳ್ಳಲಾಗಿದೆ. ಆದರೆ US ಅದನ್ನು 80 ಕಿಲೋಮೀಟ್ರ್ ಕಟ್ ಆಫ್ ಪಾಯಿಂಟ್ ಅಂತ ಪರಿಗಣಿಸಿದೆ. ವರ್ಜಿನ್ ಗ್ಯಾಲಕ್ಟಿಕ್ ವಿಮಾನ ಅದು 86 ಕಿಲೋಮೀಟರ್ ಅಷ್ಟು ಎತ್ತರಕ್ಕೆ ಹೋಗಿತ್ತು. ಜೆಫ್ ಬೆಜೋಸ್ ಅವರ ವಿಮಾನ ಅದು 106 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ಹಾರಾಟ ಬಂದಿತ್ತು. ಎಲಾನ್ ಮಸ್ಕ್ ಅವರದ್ದು ಏನು ಅಂದರೆ 300 ಕಿಲೋಮೀಟರ್ ಅಷ್ಟು ಎತ್ತರದಿಂದ ಪ್ರಯಾಣಿಕರು ನಮ್ಮ ಭೂಮಿನ ನೋಡಿ ಆನಂದಿಸಬಹುದು ಅಂತ ಅವ್ರು ಹೇಳ್ತಾರೆ. ಪ್ರಯಾಣಿಕರು ಹೋಗ್ಬೋದು. ಇದರಲ್ಲಿ ವರ್ಜಿನ್ ಗ್ಯಾಲಕ್ಟಿಕ್ ಅವ್ರದ್ದು ಸ್ಪೇಸ್ ಶಿಪ್ ಟೂರ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ 2 ಪೈಲಟ್ಗಳು ಮತ್ತು 6 ಜನ ಪ್ರಯಾಣಿಕರು ಹೋಗುವಂಥದ್ದು. ಬ್ಲೂ ಆರಿಜಿನ್ ಅವ್ರದ್ದು ಹೇಗೆಂದರೆ 6 ಜನ ಪ್ರಯಾಣಿಕರು ಹೋಗ್ಬೋದು. ಇಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಇರುತ್ತೆ, ಇಲ್ಲಿ ಪೈಲಟ್ಗಳ ಅಗತ್ಯ ಇರೋದಿಲ್ಲ. ಸ್ಪೇಸ್ ಎಕ್ಸ್ ಅವ್ರದ್ದು 7 ಜನ ಪ್ರಯಾಣಿಕರನ್ನ ಅವರು ಎತ್ಕೊಂಡು ಹೋಗುತ್ತೆ. ಇದ್ರ ಬೆಲೆ ಎಷ್ಟಿರ್ಬೋದಪ್ಪ ಟಿಕೆಟ್ ಬೆಲೆ ಅನ್ನೋದಾದರೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬ್ಲೂ ಆರಿಜಿನಲ್ಲಿ ಒಬ್ಬರು ಅನಾಮಯಕ್ಕ $28 ಮಿಲಿಯನ್ ಇದನ್ನು ಬುಕ್ ಮಾಡಿದ್ದ ಲಾಟ್ರಿಲಿ. ಆದರೆ ಬ್ಲೂ ಆರಿಜಿನು ಈಗ ಅದರ ಬೆಲೆ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅನಲಿಸ್ಟ್ಗಳ ಪ್ರಕಾರ ಒಂದು ಅಂದಾಜಲ್ಲಿ ಅದು ಕಾಸ್ಟ್ $3 ಲಕ್ಷ ಇಂದ $4 ಲಕ್ಷ ಆಗ್ಬೋದು. ನಮ್ಮ ಇಂಡಿಯನ್ ರುಪೀಸ್ ಅಲ್ಲಾದರೆ 2.2 ಕೋಟಿಯಿಂದ ಹಿಡಿದು 3 ಕೋಟಿವರೆಗೂ ಆಗ್ಬೋದು ಒಂದು ಟಿಕೆಟ್ಗೋಸ್ಕರ. ಇಷ್ಟೆಲ್ಲ ದುಡ್ಡು ಕೊಟ್ಟು ಕೇವಲ ರಾಜಕಾರಣಿಗಳು ಮತ್ತು ಬಿಲಿಯನರ್ಸ್ ಹೋಗ್ಬೋದಷ್ಟೇ. ನಾವೆಲ್ಲ ಜನಸಾಮಾನ್ಯರಿಗೆ ಇದೆಲ್ಲ ಎಟ್ಕೋತಾರ ಇಲ್ಲ. ಇದೆಲ್ಲ ಎಟ್ಕಬೇಕು ಅಂದರೆ ಇನ್ನೂ 2 ರಿಂದ 3 ದಶಕಗಳಾಗಬೇಕು ಅಂತ ನನ್ನ ಒಪಿನಿಯನ್. ಆದರೆ ಇದರಿಂದಾಗಿ ವಾತಾವರಣದ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಇದು ಲಾಂಗ್ ಟರ್ಮಲ್ಲಿ ಈ ಇಂಡಸ್ಟ್ರಿ ಈಗ ಬೆಳವಣಿಗೆ ಆಗ್ತಿರೋದು ನಮ್ಮ ವಾತಾವರಣದ ಮೇಲೆ ಅನಾನುಕೂಲವಾಗಿ ಪರಿಣಾಮ ಬೀರುತ್ತೆ. ಬೇಜಾರಾಗಿ ಓಝೋನ್ ಲೇಯರ್ ಇನ್ನೂ ಅದ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದರ ಮೇಲೆ ವ್ಯತಿರಿಕ್ತವಾದ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವರ್ಜಿನ್ ಗ್ಯಾಲಕ್ಟಿಕ್ ಅವರ ಸ್ಪೇಸ್ ಶಿಫ್ಟು ಅದು ಉಪಯೋಗಿಸುವಂಥದ್ದು ಸಿಂಥೆಟಿಕ್ ರಬ್ಬರ್ ಉಪಯೋಗಿಸ್ತಿರುವಂಥ ಒಂದು ಇಂಧನವನ್ನು ಬಳಸುತ್ತೆ. ಮತ್ತು ಇದು ಹುರಿದಾಗ ಅದರಿಂದ ನೈಟ್ರೋಜನ್ ಆಕ್ಸೈಡು ಮತ್ತು ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸಸ್ ಇವೆಲ್ಲ ಬಿಡುಗಡೆ ಆಗುತ್ತೆ. ಈ ಫ್ಯೂಲ್ ಪಂಪ್ಸು ಬ್ಲ್ಯಾಕ್ ಕಾರ್ಬನ್ನ ಭೂಮಿಯ ಮೇಲಿನ ಸ್ತರ 30 ರಿಂದ 50 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ಬ್ಲ್ಯಾಕ್ ಕಾರ್ಬನ್ನ ಬಿಡುತ್ತೆ. ಅಲ್ಲಿ ಒಂದು ಸತಿ ಅದು ಹೋಗಿ ನೆಲೆ ಕಂಡಾಗ
ಅಲ್ಲಿ ವಿಧವಾದಂಥ ಇದು ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡುತ್ತೆ. ಒಂದು, ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅದರಿಂದಾಗಿ ನಮಗೆ ನ್ಯೂಕ್ಲಿಯರ್ ವಿಂಟರ್ ಎಫೆಕ್ಟ್ ಅನ್ನೋದು ನಮ್ಮ ಭೂಮಿಲಿ ಉಂಟಾಗುತ್ತೆ. ಅದಲ್ದಿರ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಅದು ಓಝೋನ್ ಲೇಯರ್ನ ಅದು ಕ್ಷೀಣ ಆಗೋ ರೀತಿಯಲ್ಲಿ ಕೂಡ ಇದು ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಓಝೋನ್ ಲೇಯರು ರೇಡಿಯೇಷನ್ನಿಂದ ಜನಗಳನ್ನ ಕಾಪಾಡ್ತಾ ಇರುತ್ತೆ, ಅಂಥ ಲೇಯರ್ಗೆ ಹಾನಿಯಾಗುತ್ತೆ. ವರ್ಜಿನ್ ಗ್ಯಾಲಕ್ಟಿಕ್ ಇವರು ಸ್ಪೇಸ್ ಶಿಪ್ 2ನ ಕಂಪೇರ್ ಮಾಡಿದ್ರೆ ಬ್ಲೂ ಆರಿಜಿನ್ ಅವ್ರದ್ದು ಸ್ವಲ್ಪ ಕ್ಲೀನ್ ಆಗಿರೋವಂಥ ಒಂದು ಫ್ಯೂಲು ಅವರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ವಿಜ್ಞಾನಿ ಮಾರ್ಟಿನ್ ರೋಸ್ ಅವರು ಏರೋಸ್ಪೇಸಲ್ಲಿ ಕೆಲಸ ಮಾಡೋವಂಥವ್ರು. ಅವ್ರ ರಿಸರ್ಚ್ ಪ್ರಕಾರ ಬ್ಲೂ ಆರಿಜಿನ್ ಅವರ ಇಂಧನ ಹೇಗಿರುತ್ತೆ ಅಂದರೆ ಅದು ದ್ರವ ಹೈಡ್ರೋಜನ್ನು ಮತ್ತು ದ್ರವ ಆಮ್ಲಜನಕ ಅದನ್ನು ಉರುವಲಾಗಿ ಬಳಸ್ಕೊಂಡು ನೀರಿನ ಆವಿಯನ್ನು ಹೊರಗಡೆ ಬಿಡುತ್ತೆ ಅಂತ. ರೋಸ್ ವಿಜ್ಞಾನಿ ಪ್ರಕಾರ ಬ್ಲೂ ಆರಿಜಿನ್ ಅವರು ರಾಕೆಟ್ಟು ಮೇಲೆ ವರ್ಜಿನ್ ಗ್ಯಾಲಕ್ಟಿಕ್ ವಿಮಾನಕ್ಕಿಂತ 100 ಪಟ್ಟಷ್ಟು ಕಡಿಮೆ ಓಝೋನ್ ಲೇಯರ್ಗೆ ಹಾನಿ ಮಾಡುತ್ತೆ, ಮತ್ತು 850 ಪಟ್ಟು ಕಡಿಮೆ ಹಾನಿಕಾರಕ ವಸ್ತುಗಳನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನು ಹೇಳಲಾಗ್ತಿದೆ. ಆದರೂ ಕೂಡ ಇದನ್ನು ಟೋಟಲ್ ಕ್ಲೀನ್ ಅಂತ ಹೇಳೋದಕ್ಕಾಗಲ್ಲ, ಶುದ್ಧವಾಗಿ ಇರುತ್ತೆ ಅಂತ ಹೇಳೋಕ್ಕೆ. ಏನಕ್ಕೆಂದರೆ ಇದು ದ್ರವ ಆಕ್ಸಿಜನ್ ಮತ್ತು ದ್ರವ ಹೈಡ್ರೋಜನ್ನ ಇದನ್ನು ತಯಾರು ಮಾಡೋದಕ್ಕೋಸ್ಕರ ಸಾಕಷ್ಟು ವಿದ್ಯುತ್ತನ್ನ ಬಳಸಬೇಕಾಗುತ್ತೆ. ಈ ವಿದ್ಯುತ್ತು ಜಾಸ್ತಿ ಬಳಸೋದ್ರಿಂದ ಅದರಲ್ಲೂ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಈ ವರ್ಜಿನ್ ಮತ್ತು ಬ್ಲೂ ಆರಿಜಿನ್ ಇವರು ರಾಕೆಟ್ಗಳ ಉಡಾವಣೆ ಇದರಿಂದಾಗಿ ವಾತಾವರಣದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಆಗುತ್ತೆ ಅನ್ನೋದನ್ನು ಕಂಪೇರ್ ಮಾಡೋದ್ರಲ್ಲಿ ನಾವು ಕಡಿಮೆ ಮಟ್ಟದಲ್ಲಿದ್ದೀವಿ. 2 million Americans in several western states are under red flag warnings, alerts that wildfires are raging out of control. Oregon's Bootleg Fire is the season's first official mega fire of 2021. 车厢呢已经到腰了，过腰了。外边看到没？外边水更高。Bootleg Fire is now 7 times the size of San Francisco, as fire officials order more evacuations. More than 60% of the U.S. West is suffering from extreme drought, the highest rating since monitoring began 20 years ago. Scientists say human-caused climate change. ಅನೆಟಾ ಟೊವೆನ್ ಎನ್ನೋ ಒಬ್ಬ ಬರಹಗಾರರು ಸಸ್ಟೈನಬಲ್ ಸ್ಪೇಸ್ ಟೂರಿಸಮ್ ಅನ್ನೋ ಒಂದು ಬುಕ್ ಬರ್ತಿದ್ದಾರೆ. ಇವರು ಹೇಳೋ ಪ್ರಕಾರ ನಾವು ವಾತಾವರಣ ಬದಲಾವಣೆ ಒಂದು ಸಮಯದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ಸ್ಪೇಸ್ ಟೂರಿಸಮು, ಈ ಅಂತರಿಕ್ಷ ಪ್ರಯಾಣ, ಈ ಚಟುವಟಿಕೆಗಳು ಒಳ್ಳೆಯದಲ್ಲ ಅನ್ನೋದು. ಈಗ ಮೊದಲು ಈ ಕಂಪ್ನಿಗಳೆಲ್ಲ ಶುರುವಾಗಿದ್ದು 2000 ಇಸ್ವಿಯಲ್ಲಿ. ಆವಾಗಲಿಗಿಂತ ಈಗ ನಮ್ಮ ಪ್ರಪಂಚದಲ್ಲಿ ಜನ ಈ ವಾತಾವರಣ ಬದಲಾವಣೆ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ. ಹೀಗಾಗಿ ಇದರ ಅನುಭವವನ್ನು ಪಡಿತಾ ಇದ್ದಾರೆ. ಅದಕ್ಕೆ ಈ ಕಂಪ್ನಿಗಳು ವಾತಾವರಣ ಅಶುದ್ಧಿ ಮಾಡುವಂಥ ಒಂದು ಕಡೆಯಿಂದ ಕ್ಲೀನಾಗಿರೋಂಥ ತಂತ್ರಜ್ಞಾನ ಬಳಸಿ ಈ ಪೊಲ್ಯೂಷನ್ನ 2014ನಲ್ಲಿ ಒಂದು ಅಂತರಿಕ್ಷ ವಿಮಾನ ಬಿದ್ದು ಕೋ-ಪೈಲಟ್ ಮೈಕಲ್ ಆಲ್ಸ್ಬರಿ ಅನ್ನೋರು ವರ್ಜಿನ್ ಗ್ಯಾಲಕ್ಟಿಕ್ ಟೆಸ್ಟ್ ಫ್ಲೈಟಲ್ಲಿ ಸತ್ತೋದ್ರು. ಆದರೂ ಕೂಡ ಜನಗಳು ತುಂಬ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿರೋ ತುಂಬ ಸೀಟ್ಗಳನ್ನ ಬುಕ್ ಮಾಡಿದ್ದಾರೆ. $3 ಲಕ್ಷ ಒಂದೊಂದು ಟಿಕೆಟ್ಗೆ. ಇದು 2002ನೇ ಇಸ್ವಿಯಿಂದ ನಂತರ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸ್ಪೇಸ್ ಇಂಡಸ್ಟ್ರಿ ಈ ಥರ ಎಲ್ಲ ಡೆವಲಪ್ ಆಗ್ತಿರೋದು, ಇವಾಲ್ವ್ ಆಗ್ತಿರೋದ್ರಿಂದಾಗಿ ಸ್ಪೇಸ್ ಪ್ರಯಾಣಿಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಚಂದ್ರನ ಎಕ್ಸ್ಕರ್ಷನ್ ಅಂದರೆ ಚಂದ್ರನ ಪ್ರಯಾಣ ಮತ್ತು ಮಾರ್ಸ್ಗೆ ಕೂಡ ನಾವು ಅದಕ್ಕಿಂತ ದೂರನೂ ಕೂಡ ಹೋಗ್ಬೋದು. ನಿಮಗೆ ಉಪಯುಕ್ತವಾಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.